ಉದ್ಘಾಟನೆಗೆ ಸಜ್ಜಾಯಿತು ಅಕ್ರಮ ಸಮುದಾಯ ಭವನ. ಎಲ್ಲರಿಗೂ ಲಡ್ಡು ತಿನ್ನಿಸಿದ್ನ ಮಾರ್ವಾಡಿ ಮೋಹನ. ಮೌನವಾಗಿ ಮಲಗ್ಬಿಟ್ರ ಮಳವಳ್ಳಿ ಜನ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸರ್ಕಾರದ ರೂಲ್ಸ್ಗಳು ಬಲ್ಬೆ ಇಲ್ಲದ ಕಂಬಗಳು ಅನ್ನೋ ಮಾತು ಈಗ ಹಳಸಿದೆ. ಈಗ ಸರ್ಕಾರದ ರೂಲ್ಸ್ಗಳು ಕಾಸಿದ್ದವರ ಕಾಲ ಕಸಗಳು. ಕಾಸಿದ್ದವರು ಇಲ್ಲಿ ಏನೇ ಮಾಡಿದ್ರು ಹೇಳಿರು ಕೇಳೋರು ಯಾರೂ ಇಲ್ಲ. ಬದಲಿಗೆ ಅವರು ಬಿಸಾಡುವ ಹೆಂಜರು ಮೂಳೆ ತಿಂದು ಬಡವರ, ಶೋಷಿತರ, ಅಸಕ್ತರ ಸಮಾಧಿ ಕಟ್ಟಿ ಬಿಡ್ತಾರೆ. ಹೌದು, ಸದ್ಯಕ್ಕೆ ಜನಸಾಮಾನ್ಯರಿಗೆ ಅಲ್ಪ ಸ್ವಲ್ಪ ನಂಬಿಕೆ ಇರೋದು ನ್ಯಾಯಾಂಗದ ಮೇಲೆ. ಅದು ಬಿಟ್ರೆ ತಮಗೆ ಸಿಕ್ಕ ಅವಕಾಶದಲ್ಲಿ ದೀನ ದಲಿತರ ಪರ ಅತ್ಯುತ್ತಮ ಸೇವೆ ಮಾಡಿದ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ, ವೆಂಕಟಾಚಲಯ ಎಂಬ ಸಿಂಹಗಳಿಂದ ವಿಜೃಂಭಿಸಿದ ಲೋಕಾಯುಕ್ತದಿಂದ. ಆದ್ರೆ ಆ ಲೋಕಾಯುಕ್ತ ಕೂಡ ಈಗ ಕಾಸಿನ ಹಿಂದೆ ಬಿದ್ದಿರುವಂತೆ ಕಾಣ್ತಿದೆ. ಯಾಕೆ ಅಂತೀರಾ? ನಿಮ್ಗೆ ಗೊತ್ತಿರಬಹುದು. ಕಂದಾಯ ಇಲಾಖೆ, ನಗರ ಹಾಗೂ ಗ್ರಾಮಾಂತರ ಅಭಿವೃದ್ಧಿ ಯೋಜನೆ ಇಲಾಖೆ, ನಗರಾಭಿವೃದ್ಧಿ ಪ್ರಾಧಿಕಾರ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಇಷ್ಟೇ ಯಾಕೆ ಸೊಸೈಟಿ, ಹಾಲಿನ ಡೇರಿ ಇವೆಲ್ಲ ಸಾರ್ವಜನಿಕರ ಸೇವಾ ಕೇಂದ್ರಗಳಾಗಬೇಕಿತ್ತು. ಆದ್ರೆ ಇವತ್ತು ಸಾರ್ವಜನಿಕರ ಸುಲಿಗೆ ಕೇಂದ್ರಗಳಾಗಿವೆ. ಸಾರ್ವಜನಿಕರ ಸಂಪತ್ತು ಹಗಲು ದರೋಡೆ ಆಗ್ತಿದೆ. ಸೇವಕರು ಮತ್ತು ಉಳ್ಳವರು ಯಜಮಾನರಂತೆ ಮೆರೆಯುತ್ತಿದ್ರೆ ದೇಶದ ಪ್ರಭುಗಳು ಎನಿಸಿಕೊಂಡವರು ಗುಲಾಮರ ರೀತಿ ಬದುಕ್ತಿದ್ದಾರೆ. ಕೆಲವರು ಹೋರಾಟ ಮಾಡಿದ್ರು ಕಾಂಚಾಣದ ಮುಂದೆ ಅದಕ್ಕೆ 3 ಕಾಸಿನ ಕಿಮ್ಮತ್ತಿಲ್ಲ. ಅದಕ್ಕೆ ಸಾಕ್ಷಿ ಅಂದ್ರೆ ಮಳವಳ್ಳಿ ಪಟ್ಟಣದ ಹಿರಿಯ ನಾಗರಿಕ, ಇಳಿ ವಯಸ್ಸಿನಲ್ಲೂ ಹೋರಾಟ ಮಾಡ್ತಿರೋ ವಿಶ್ವನಾಥ್ ಅವರ ಮಾತು ಕೇಳಿ. ಎಷ್ಟು ವರ್ಷಗಳಿಂದ ಈ ಒಂದು ಬೀದಿಯಲ್ಲಿ ವಾಸ ಮಾಡ್ತಾ ಇದ್ದೀರಾ? ಹುಟ್ಟಿದಾಗಿನಿಂದ ನಾನು ಹುಟ್ಟಿದೆ ಇಲ್ಲಿ ಈ ಬೀದಿಯಲ್ಲಿ. ಏನಿವಾಗ ನೀವೊಂದು ನಿಮ್ಮ ಮನೆ ಪಕ್ಕದಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ರಲ್ಲ, ಒಂದು ಚೌಲ್ಟ್ರಿ, ಈ ಇದು ಅದು ಅಕ್ರಮವಾಗಿ ಕಟ್ತಾ ಇದ್ದೀರಾ, ಸಕ್ರಮವಾಗಿ ಕಟ್ತಿದ್ದೀರಾ ಸರ್? ಅಂತ ಅಕ್ರಮ ಕಟ್ಟಡ ಅಂತ ಹೇಳ್ಬೋದು. ಅಕ್ರಮ ಕಟ್ಟಡ ಅಂತ ಹೇಳ್ಬೋದು. ಯಾವುದೇ ಲೈಸೆನ್ಸು ವಗೈರೆ ಏನು ಮುನ್ಸಿಪಾಲ್ಟಿಯಿಂದ ತೆಗೆದುಕೊಂಡಿರೋದಿಲ್ಲ. ನಾವು ಏನಕ್ಕೆ ಈ ಥರ ಲೈಸೆನ್ಸ್ ಕಟ್ತಾ ಇದ್ದೀರಿ ಅಂದರೆ, ಅಕ್ರಮವಾಗಿ ಕಟ್ಟಿದ್ರು ಸಕ್ರಮವಾಗಿ ನಾವು ಮಾಡ್ಕೊಳ್ತೀವಿ ಅಂತ ಉದಾಸೀನ ಮಾತ್ರದಿಂದ ಅವ್ರು ತಿಳಿಸಿರುತ್ತಾರೆ. ಮತ್ತು ಇದು ಕಟ್ಟುವಂತ ಸಮಯದಲ್ಲಿ ನೀವು ಹೋಗಿ ಅದನ್ನ ತಡೆದಿದ್ರಾ? ಹೌದು, ಕೋರ್ಟ್ಗೂ ಹಾಕಿದ್ದೀವಿ. ಅದರ ಪುರಸಭೆಗೂ ಇದರ ಬಗ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳಿದ್ದೇನೆ. ಈಗ ಇಷ್ಟೆಲ್ಲ ದೂರು ಕೊಟ್ಟರು ಕೂಡ ಇವರು ಕಟ್ತಾನೆ ಇದಾರ ಇದನ್ನ? ಹೌದು, ದೂರುಗಳು ಲೋಕಾಯುಕ್ತಕ್ಕೂ ಸಹ ಕೊಟ್ಟಿದ್ದೇವೆ. ಲೋಕಾಯುಕ್ತ ಕೊಟ್ಟಿದ್ರು ಆ ದೂರಿಗೂ ನಮಗೆ ಯಾವುದೇ ಥರ ಲೋಕಾಯುಕ್ತಕ್ಕೆ ಏನು ನಾವು ಕಳಿಸಿದ್ದೀವಿ ಮಾಡಿದ್ದೀವಿ ಅನ್ನೋದು ಸಹ ಪುರಸಭೆಯವರು ನಮಗೆ ಯಾವುದೇ ಟಿಪ್ಪಣಿಯನ್ನು ಕೊಟ್ಟಿರೋದಿಲ್ಲ. ಒಂದು ಮಾತು ಕೇಳ್ಪಟ್ಟೆ, ನೀವು ಇತ್ತೀಚೆಗೆ ಪುರಸಭೆಗೆ ಈ ವಿಚಾರನ ತಿಳಿಸ್ಲಿಕ್ಕೆ ಹೋಗಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಯವರು ನಾನು 24 ಗಂಟೆ ಕಾಲ್ಕಾಯಿ ಕಳ್ಳ ಅಂತ ಏನೋ ನಿಮ್ಮನ್ನ ವ್ಯಂಗ್ಯ ಮಾಡಿದ್ರು ಅಂತ ಕೇಳ್ಪಟ್ಟೆ. ಹೌದು, ನಾನು ಹೋಗಿ ಪುರಸಭಾ ಅಧಿಕಾರಿಯವ್ರನ್ನ ಮಾಡಿದಾಗ ಈ ಥರ ಅನಿಸಿಕೊಳ್ಳುವ ಕಟ್ತಾ ಇದ್ದಾರೆ ಅಂದರೆ ಅನ್ನೋದಾಗ ಅವರು ನಾನು ನಿಮ್ಮ ಮನೆ ಮುಂದೆ ಪೊಲೀಸ್ ಹಾಕ್ಲಾ ಅಂತ ಕೇಳಿದ್ರು. ನಾನು ಒಬ್ಬರು ಅಫಿಷಿಯಲ್ ಮುಂದೆ ನಾನು ಸರಿಯಾಗಿ ಮಾತಾಡಬಾರ್ದು, ವಕ್ರವಾಗಿ ಮಾತಾಡಬಾರ್ದು ಅಂತ ನಾನು ವಾಪಸ್ ಬಂದಿದ್ದುಂಟು. ಧನ್ಯವಾದ ಸರ್. ಕೇಳಿಸಲ್ಲ ಸ್ನೇಹಿತರೆ, 2022ರಲ್ಲಿ ಮಳವಳ್ಳಿ ಪಟ್ಟಣದ ಮಾರ್ವಾಡಿ ಮೋಹನ ಪುರಸಭೆ, ನಗರ ಯೋಜನೆ ಸೇರಿದಂತೆ ಎಲ್ಲಿಯೂ ಪರವಾನಗಿ ಪಡೆಯದೆ ಎಲ್ಲಾ ನಿಯಮ ಉಲ್ಲಂಘಿಸಿ ಕಿಷ್ಕಿಂದೆ ರೀತಿ ಇರುವ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಆರಂಭಿಸಿದರು. ಆರಂಭದಲ್ಲಿ ದೇವಾಲಯ ನಿರ್ಮಿಸುತ್ತಿದೆ ಅಂತ ಕತೆ ಕಟ್ಟಿದ ಸೇಟು ಬಂಡವಾಳ ತಡವಾಗಿ ಬಡಾವಣೆಯ ನಿವಾಸಿಗಳಿಗೆ ಅರಿವಾಯಿತು. ಆಗ ಪರ್ವ ಟಿವಿ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ನಾವು 2022ರ ನವೆಂಬರ್ 30ರಂದು ಈ ಅಂದಾಜುಂದಿಯ ಬಗ್ಗೆ ವರದಿ ಮಾಡಿದ್ವಿ. ಆ ವರದಿಯನ್ನ ಒಮ್ಮೆ ಯಥಾವತ್ ನೋಡಿಬಿಡಿ. ಈ ಸ್ಟೋರಿ ನೋಡಿದ ಮೇಲೂ ಲಜ್ಜೆಗೆಟ್ಟ ಅಧಿಕಾರಿಗಳು, ಮಾನಗೆಟ್ಟ ಜನಪ್ರತಿನಿಧಿಗಳು ಇದುವರೆಗೂ ಏನನ್ನೂ ತಿಳಿಸಿಲ್ಲ. ಬದಲಿಗೆ ಅವರ ಮಾಸು ತಿಂದು ಅರಗಿಸಿಕೊಂಡಿದ್ದಾರೆ ಎಂಬುದಕ್ಕೆ ಈಗ ಸಮುದಾಯ ಭವನ ಉದ್ಘಾಟನೆಗೆ ಸಜ್ಜಾಗಿರುವುದೇ ಸಾಕ್ಷಿ. ಸಾಮಾನ್ಯ ಜನತೆ ಇರಲಿ, ಮಳವಳ್ಳಿ ಪಟ್ಟಣದಲ್ಲಿ ಹಲವಾರು ಸಮುದಾಯದ ಜನತೆ ಸೇರಿ ರಾಮ ಮಂದಿರದ ಆಸ್ತಿಯಲ್ಲಿ ನಿರ್ಮಿಸಿದ ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಪಡೆಯಲು ಹೈಕೋರ್ಟ್ ಆದೇಶ ತರಬೇಕಾಯಿತು. ಆದ್ರೆ ಪುರಸಭೆಯ ಪುಢಾರಿಗಳ ಕಿತಾಪತಿಯಿಂದ ಇನ್ನೂ ಈ ಸ್ವತ್ತು ಮಾಡಿಕೊಟ್ಟಿಲ್ಲ. ಆದ್ರೆ ಆ ಗುಲಾಮರೇ ಈಗ ಈ ಅಕ್ರಮ ಕಟ್ಟಡಕ್ಕೆ ಸಕಲ ರೀತಿಯ ಸಹಕಾರ ನೀಡಿದ್ದಾರೆ. ಅಂದ್ರೆ ಅವರು ಎಷ್ಟು ಹೊಲಸು ತಿಂದಿರಬಹುದು ಅಂತ ನೀವೇ ಯೋಚಿಸಿ. ಆಯ್ತಾ? ಈ ಎಲ್ಲ ವಿಚಾರವನ್ನ ದಾಖಲೆ ಸಮೇತ ನಮ್ಮ ಪರ್ವ ಟಿವಿಯ ವಿಶೇಷ ವರದಿಗಾರ ಮಳವಳ್ಳಿ ಸೂರಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅದು ವಿಚಾರಣೆ ಹಂತದಲ್ಲಿದೆ. ಆದರೂ ಕಾಮಗಾರಿ ಮುಂದುವರಿದ ಪರಿಣಾಮ ಲೋಕಾಯುಕ್ತರಿಗೂ ದೂರು ನೀಡಿದ್ರು. ಆದ್ರೆ ಸಮುದಾಯ ಭವನದ ಉದ್ಘಾಟನೆಗೆ ದಿನಗಳನ್ನೇ ಆರಂಭವಾಗಿದೆ. ಶಾಸಕರು, ಲೋಕಾಯುಕ್ತ ಅಧಿಕಾರಿಗಳು, ಪುರಸಭೆಯ ಪುರುಷೋತ್ತಮರು ಸಮಾರಂಭಕ್ಕೆ ಬಂದು ಭೂರಿ ಭೋಜನ ಚಪ್ಪಲಿಸಿ ಅವರು ಬಿಸಾಡುವ ಉಡುಗೊರೆ ಪಡೆದು ಸಂತೃಪ್ತಿಗೊಳ್ಳಬಹುದು. ಇದೇ ಪ್ರಜಾಪ್ರಭುತ್ವ. ಇದು ನಾನು ಸಮಾಜವಾದಿ, ನಾನು ನ್ಯಾಯಪರ, ನಾನು ಜನಪರ ಎಂದು ಬೊಗಳೆ ಬಿಡುವ
ಧೂರ್ತರನ್ನ ಪ್ರಭುಗಳು ಧಿಕ್ಕರಿಸುತ್ತಿದ್ದರೆ ಇಂಥ ದುರ್ಗತಿ ನಿಮ್ಮ ಮನೆ ಮಗುಲಿಗೂ ಬಂದೀತು. ಎಚ್ಚರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಾವು ತಪ್ಪು ಮಾಡಿದ್ರೆ ತಿದ್ದಿ, ಸರಿ ಅನ್ಸಿದ್ರೆ ಬೆನ್ತಟ್ಟಿ ಬೆಂಬಲಿಸಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.